ಚಿರು, ಅಂತೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಎಲ್ಲ ನಿಮ್ಮ ಮಾತಿನ ಥರನೇ ನಡೀತಲ್ಲ. ನಾನಿನ್ನು ಹೊರಡ್ತೀನಿ. ಎಲ್ಲಿಗೆ? ಮನೆಗೆ. ಒಪ್ಪೇ ಹೋಗ್ತೀಯಾ? ದಿಶನ ಜೊತೆ ಕರ್ಕೊಂಡು ಹೋಗು. ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಹೇಳಿದ್ರಿ ಅಂತ ಮದುವೆ ಆಗಿದ್ದೀನಿ ಅಷ್ಟೆ. ಡೋಂಟ್ ವರಿ ದಿಶಾ, ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅರ್ಚನಾ, ಹೋಗಿ ಚಿರುನ್ ಕರ್ಕೊಂಬಮ್ಮ. ದಿಶಾ, ಗೋಧುಳಿ ಲಗ್ನದಲ್ಲಿ ಮನೆ ತುಂಬಿಸ್ಕೊಂಡ್ರೆ ಶ್ರೇಷ್ಠ ಅಂತೆ. ಅದಕ್ಕೆ ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡಿದೀವಿ. ತಪ್ಪು ತಿಳ್ಕೊಬೇಡಮ್ಮ. ಪರವಾಗಿಲ್ಲ. ಇನ್ನೇನು, ಅರ್ಚನಾ ಚಿರನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಜಾಜಿ, ಆರ್ತಿ ತಟ್ಟೆ ತಗೊಂಬಾರೆ. ಚಿರು, ನೀನ್ ಮಾಡ್ತಿರೋದು ನಡ್ಕೊಳ್ತಿರೋದು ನಿನ್ಗೆ ಸರಿ ಅನ್ನಿಸ್ತಿದ್ಯಾ? ನಾನೇನು ಮಾಡಿದೆ? ಮದುವೆ ಆದ ಹೊಸರಲ್ಲಿ ದೀಪನ್ ಜೊತೆ ಹೇಗೆ ನಡ್ಕೊಳ್ತಿದ್ದೋ ದಿಶನ್ ಜೊತೆನೂ ಅದೇ ಥರ ನಡ್ಕೊಳ್ತಿದ್ಯಾ? ಎಲ್ರ ಮುಂದೆ ತಾಳಿ ಕಟ್ತೋನು ಅವಳು ಕೈ ಹಿಡ್ಕೊಂಡು ಮನೆವರೆಗೂ ಕರ್ಕೊಂಡು ಬರಬೇಕು ತಾನೆ. ಇಷ್ಟು ಬೇಗ ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಪರ ಮಾತಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ದಿಶನ್ ಜೊತೆ ನೀನು ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ದಿಶಾ ಅವ್ರನ್ನ ಮದುವೆ ಆದೆ ಅಂತ ಮಾತ್ರಕ್ಕೆ ದೀಪ ಅವ್ರನ್ನ ಮರೆತು ದಿಶಾ ಅವ್ರ ಜೊತೆ ಖುಷಿಯಾಗಿರೋಕ್ಕಾಗಲ್ಲ ಅಚ್ಚು. ದೀಪನ್ ಮರಿ ಅಂತ ಇಲ್ಲಿ ಯಾರು ನಿನಗೆ ಹೇಳ್ತಿಲ್ಲ. ಮದುವೆ ಆಗಿರೋ ಹೆಣ್ಣನ್ನ ಮನೆ ಮುಂದೆ ಒಬ್ಳನ್ನೇ ನಿಲ್ಸೋದು ಎಷ್ಟು ಸರಿ ಹೇಳು? ಬೇಡ, ಒಳಗೆ ಕರ್ಕೊಳ್ಳಿ. ಯಾರು ಬೇಡ ಅಂದಿದ್ದು? ಯಾಕೋ ಹೀಗೆ ಮಾತಾಡ್ತಿದ್ಯಾ? ನೀನು ದಿಶಾ ಇಬ್ಬರು ಒಟ್ಟಿಗೆ ಮನೆ ಒಳಗಡೆ ಬರಬೇಕು. ಇದು ಬೇರೆ ಇದೆಯಾ? ಶಾಸ್ತ್ರ ಅಲ್ವಾ ಚಿರು, ಮಾಡಲೇಬೇಕು. ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ. ಪ್ಲೀಸ್ ಬಾ. ಓಹೋ ಚಿರು, ಬಂದ್ಯಾಪ? ಪ್ರೈಮ್ ಮಿನಿಸ್ಟರ್ ಬೇಕಾದ್ರೆ ಮೀಟ್ ಮಾಡ್ಬೋದು. ನಿನಗೋಸ್ಕರ ಕಾದು ಕಾದು ಸಾಕಾಗಿ ಹೋಯ್ತು. ರೀ, ಈಗ ಸುಮ್ಮನೆ ಇರಿ. ಬಂದೇನಲ್ವಾ, ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಬೇಕು. ಸರಿ, ನೀ ಅದೇನ್ ಮಾಡ್ತೀಯೋ ಮಾಡು. ನಾನಂತೂ ನೀ ಮಾಡಿದಕ್ಕೆಲ್ಲ ಜೈ ಅಂತ ಹೇಳ್ತಿರ್ತೀನಿ. ದಿಶಾ, ಸೇರೊತ್ತು ಸ್ಟೈಲಾಗಿ ಒಳಗ್ ಬಾಮ್ಮ. ಏ, ಯಾವ ಕಾಲ ಸೇರ್ ಹೊಡಿಬೇಕು, ಯಾವ ಕಾಲಕ್ಕೆ ಒಳಗಡೆ ಬರಬೇಕು ಹೇಳ್ಬೇಕಲ್ವಾ? ರೀ, ನೀವು ಊಟ ಮಾಡೋದು ಯಾವ ಕೈಯಲ್ಲಿ? ಬಲ್ಗೈಯಲ್ಲಿ. ದಿಶಾ, ಬಲ್ಗಾಲಲ್ಲಿ ಸೇರೊದ್ದು ಬಲ್ಗಾಲ್ನ ಒಳಗಡೆ ಇಟ್ಟು ಬಾ ಅಮ್ಮ. ಒಂದು ನಿಮಿಷ. ಒಳಗ್ ಬರಕ್ ಮುಂಚೆ ಒಬ್ಬರ ಹೆಸರು ಇನ್ನೊಬ್ರು ಹೇಳಿ ಆಮೇಲೆ ಮನೆ ಒಳಗೆ ಬರ್ಬೇಕು. ನಾವು ಅದನ್ನ ಕೇಳಿ ಖುಷಿ ಪಡ್ತೀವಿ. ಇಬ್ರು ಹೇಳಿ. ಚಿರಾಗ್. ಚಿರು, ನೀನು ಹೇಳು. ಮದುವೆ ಆಗು ಅಂದ್ರೆ ಆಗಿದ್ದೀನಿ. ಶಾಸ್ತ್ರ ಸಂಪ್ರದಾಯ ಅಂತ ಏನೇನೋ ಮಾಡಿಸ್ಬೇಡಿ ನನ್ನ ಕೈ. ಆಯ್ತಪ್ಪ, ಯಾಕೆ ಕೋಪ ಮಾಡ್ಕೋತ್ಯಾ? ಅವನಿಗೆ ದಿಶನ್ ಹೆಸರು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಯಾರು ಫೋರ್ಸ್ ಮಾಡ್ಬೇಡಿ.
ದಿಶಾ, ಈ ಮನೆಗೆ ಮನೆಯವ್ರಿಗೆ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಬಲ್ಗಾಲಿಟ್ಟು ಒಳಗೆ ಬಾ. ನಿಮ್ಮಿಂದ ಈ ಮನೆಗೆ ಆಗೋ ಕೆಟ್ಟದನ್ನು ತಡೆಯೋಕೆ ನಾನು ದಿಶಾ ಆಗಿ ಹಸ್ಬೆಂಡ್ನ ಮತ್ತೆ ಮದುವೆ ಆಗಿ ಮತ್ತೆ ಈ ಮನೆಗೆ ಬಂದಿದ್ದೀನಿ. ಇನ್ಮೇಲಿಂದ ಈ ಮನೆ ಜವಾಬ್ದಾರಿ ಜೊತೆ ನಿಮ್ಮ ಮೇಲೇನೂ ಒಂದು ಕಣ್ಣಿಟ್ಟಿರ್ತೀನಿ. ವೆಲ್ಕಮ್. ಇಷ್ಟು ದಿನ ನೀನು ಈ ಮನೆಗೆ ಗೆಸ್ಟ್ ಆಗಿ ಬರ್ತಿದ್ದೆ, ಆದರೆ ಇನ್ನು ಮುಂದೆ ನೀನು ನನ್ನ ಥರ ಈ ಮನೆ ಸೊಸೆ. ಚಿರು ಹೋಗ್ಲಿ ಬಿಡು, ನಾನು ಆಮೇಲೆ ಅವನ ಹತ್ರ ಮಾತಾಡ್ತೀನಿ. ನೀನು ದೇವ್ರ ದೀಪ ಹಚ್ಚ. ದಿಶಾ, ಡೋಂಟ್ ವರಿ ಟು ಮಚ್. ಟೈಮ್ ಹೋಗ್ತಾ ಹೋಗ್ತಾ ಚಿರು ಸರಿ ಹೋಗ್ತಾನೆ. ಹೌದಮ್ಮ ದಿಶಾ, ಚಿರು ದೀಪನ್ ಗುಂಗಲ್ಲೇ ಇದ್ದಾನೆ. ನೀನೇ ಹೇಗಾದ್ರೂ ಮಾಡಿ ಅವನ್ನ ಹೊರಗೆ ಕರ್ಕೊಂಬರ್ಬೇಕಮ್ಮ. ಪ್ರಯತ್ನ ಪಡ್ತೀನಿ. ಹಿರಿಯ ಕಾಲಿಗೆ ಆಶೀರ್ವಾದ. ಸೌಂದರ್ಯನ ಆಶೀರ್ವಾದ ತಗೊಳಮ್ಮ. ಏನಾಯ್ತು? ಬ್ಯಾಕ್ ಪೇನ್. ಓ ಹೌದಾ? ನೋ ವರೀಸ್, ಇಟ್ಸ್ ಓಕೆ. ನೀನು ಫ್ರೆಶ್ ಆಗಿ ರೆಸ್ಟ್ ಮಾಡಿ ಬಾ.